ನನ್ನ ಜೊತೆ ನನ್ನ ಮಗಳು ಕೂಡ ನಿಮ್ಗೂ ವಿಶ್ ತಿಳಿಸ್ತಾಳೆ. ವಿಶ್ ಮಾಡಪ್ಪ. ಹ್ಯಾಪಿ ನ್ಯೂ ಇಯರ್ ಎವ್ರಿಬಡಿ. ಐ ಲವ್ ಯು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಹೊಸ ವರ್ಷದ ದಿನ ಒಂದು ಬ್ಲಾಗ್ನ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಈ ಒಂದು ಬ್ಲಾಗ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ನಾನು ಎಲ್ರಿಗೂ ಕೂಡ ವಿಶ್ ಮಾಡಿಬಿಡ್ತೀನಿ, ಹ್ಯಾಪಿ ನ್ಯೂ ಇಯರ್. ನನ್ನ ಜೊತೆ ನನ್ನ ಮಗಳು ಕೂಡ ನಿಮ್ಗೂ ವಿಶ್ ತಿಳಿಸ್ತಾಳೆ. ವಿಶ್ ಮಾಡಪ್ಪ. ಹ್ಯಾಪಿ ನ್ಯೂ ಇಯರ್ ಎವ್ರಿಬಡಿ. ಐ ಲವ್ ಯು. ಹಾಗೆಯೇ ನಾನು ಜನಿಯಾ ಮತ್ತು ಚೇತನ್ 3 ಜನನೂ ಕೂಡ ಹೋಟೆಲ್ಗೆ ಊಟಕ್ಕೆ ಹೋಗ್ತಾ ಇದ್ದೀವಿ. ಇಯರ್ ಎಂಡು ಪಾರ್ಟಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ಜನ್ನಿಂಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ನಿನ್ನೆ ಹೋಗೋಕ್ಕಾಗಲಿಲ್ಲ. ಇವತ್ತು ಮಧ್ಯಾಹ್ನ ಲಂಚ್ಗೆ ಹೋಗೋಣ ಅಂತ ಹೇಳಿ ರೆಡಿ ಆಗಿದ್ವಿ. ಮತ್ತು ಜನಿಯಾ ಹೇಳ್ತಿದ್ದಲ್ಲ, ಜನ್ನಿಂದು ಮತ್ತು ನಂದು ಔಟ್ಫಿಟ್ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಜನ್ನಿಂಗೆ ಮುಡಿ ಕೊಟ್ಟಿರೋದ್ರಿಂದಾಗಿ ಅವಳಿಗೆ ಯಾವುದೇ ಥರ ಫ್ರಾಕ್ ಇರ್ಬೋದು, ಬೇರೆ ಥರ ಡ್ರೆಸ್ ಹಾಕ್ಸಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಹಾಗಾಗಿ ಅವಳಿಗೆ ಪ್ಯಾಂಟು ಶರ್ಟ್ ಹಾಕಿದ್ದೀನಿ, ತೋರಿಸ್ತೀನಿ ನೋಡಿ. ಜೆನ್ನಿನ್ಗೆ ನಾನು ಈ ಥರ ಒಂದು ಜೀನ್ಸು, ಟೀ ಶರ್ಟ್, ಜಾಕೆಟ್ ಹಾಕಿದ್ದೀನಿ. ಹಾಗೆ ಅವಳಿಗೆ ಸ್ವಲ್ಪ ಕೋಲ್ಡ್ ಎಲ್ಲ ಆಗಿ ಸ್ವಲ್ಪ ಜ್ವರ ಇತ್ತು ಒಂದು 3-4 ಡೇಸು. ಇವಾಗ ಸ್ವಲ್ಪ ಹುಷಾರಾಗಿದ್ದಾಳೆ. ಹಾಗೆ ನಾನು ಈ ಡ್ರೆಸ್ನ ಸವಾನಾದಲ್ಲಿ ತೊಗೊಂಡಿದ್ದು. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ನ್ಯೂ ಇಯರ್ಗೆ ಅಂತಲೇ ಹೇಳಿ ತೊಗೊಂಡೆ. ನನಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ತಾಯಿದ್ರು ಚೇತನ್ ಅಮ್ಮ ಎಲ್ಲ. ಹಾಗೆ ಇವತ್ತು ನ್ಯೂ ಇಯರ್ ಆಗಿರೋದ್ರಿಂದ ಯಾವುದೇ ಹೋಟೆಲ್ಲು, ರೆಸ್ಟೋರೆಂಟ್ ಎಲ್ಲ ಫುಲ್ ರಶ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಚೇತನ್ ನಾವೊಂದು ಸ್ವಲ್ಪ ಬೇಗನೆ ಹೋಗೋಣ ರೆಸ್ಟೋರೆಂಟ್ಗೆ, ಆಮೇಲೆ ಹೋದರೆ ಫುಲ್ ರಶ್ ಆಗಿಬಿಡುತ್ತೆ ಅಂತ ಹೇಳಿ ಬೇಗನೆ ಕರ್ಕೊಂಡು ಬಂದರು. ಹೋಗಿ ನಾವು ಮೆನು ಎಲ್ಲ ನೋಡೋ ಅಷ್ಟರಲ್ಲಿ ಸರಿಯಾಗುತ್ತೆ ಅಂತ ಹೇಳಿ. ಹಾಗೆ ಈ ಒಂದು ರೆಸ್ಟೋರೆಂಟ್ ಬಂದು ನಮ್ಮ ಮನೆ ಹತ್ರನೇ ಇದೆ, ವಾಕಬಲ್ ಡಿಸ್ಟೆನ್ಸು. ಡಿಸೆಂಬರ್ 26ರಲ್ಲಿ ಓಪನ್ ಆಗಿದ್ದು. ಹೊಸ ವರ್ಷಕ್ಕೆ ಹೊಸ ಹೋಟೆಲ್ಗೆ ಹೋಗೋಣ ಬನ್ನಿ ಅಂತ ಹೇಳಿ ಚೇತನ್ ನನ್ನ ಜನಿನ ಕರ್ಕೊಂಡು ಬಂದಿದ್ದಾರೆ. ಹಾಗೆ ಈ ರೆಸ್ಟೋರೆಂಟ್ದು ನೇಮು ಕೂಡ ನಾನು ಹೇಳಿಬಿಡ್ತೀನಿ. ಮಾರಾ ಆ್ಯಂಡ್ ಫಾಕ್ಸ್ ಡನ್ ಅಂತ ಹೇಳಿ ಆಫ್ರಿಕನ್ ಥೀಮಲ್ಲಿ ಈ ಒಂದು ರೆಸ್ಟೋರೆಂಟ್ನ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಒಳಗಡೆ ಎಲ್ಲ ಯಾವ ರೀತಿ ಇದೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಚೇತನ್ ಮತ್ತು ಜನಿಯಾ ಇಬ್ಬರು ಮುಂದೆ ಹೋದರು, ನಾನು ಹಿಂದೆ ವಿಡಿಯೋ ಮಾಡ್ಕೊಂಡು ನಿಧಾನಕ್ಕೆ ಬಂದೆ. ಹಾಗೆ ನಾವು ಫಸ್ಟ್ ಫ್ಲೋರಲ್ಲಿರೋದು ಫಾಕ್ಸ್ ಡೆನ್ ಅಂತ ರೆಸ್ಟೋರೆಂಟು, ಇಲ್ಲಿಗೆ ಬಂದ್ವಿ. ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ, ಅಲ್ಲಿ ನಾನು ಸೆಕೆಂಡ್ ಫ್ಲೋರಲ್ಲಿ ಮಾರಾ ಅಂತ ಹೇಳಿ ಆಫ್ರಿಕನ್ ಥೀಮಲ್ಲಿ ರೆಸ್ಟೋರೆಂಟ್ ಮಾಡಿದ್ದಾರೆ, ರೂಫ್ ಟಾಪು. ತುಂಬ ಚೆನ್ನಾಗಿದೆ. ಅಲ್ಲಿ ಕುತ್ಕೊಂಡು ಊಟ ಮಾಡೋಣ ಅಂತ ಹೇಳಿದೆ. ಸರಿ ಅಂತ ಹೇಳಿ ಚೇತನ್ ಇಲ್ಲಿ ಬೇಡ ಮೇಲಕ್ಕೆ ಹೋಗೋಣ ಅಂತ ಹೇಳಿ ಸೆಕೆಂಡ್ ಫ್ಲೋರಿಗೆ ಕರ್ಕೊಂಡು ಹೋದರು. ಹಾಗೆಯೇ ಅಲ್ಲಿದ್ದು ಕೂಡ ಒಂದು ಚಿಕ್ಕದಾಗಿ ವಿಡಿಯೋ ಮಾಡ್ಕೊಂಡಿದ್ದೆ, ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲೂ ಕೂಡ ಚೆನ್ನಾಗಿದೆ, ಮ್ಯೂಸಿಕ್ ಎಲ್ಲ ಹಾಕಿದ್ದಾರೆ. ಆದರೆ ನನಗೇನು ಅಂದರೆ ರೂಫ್ ಟಾಪ್ ರೆಸ್ಟೋರೆಂಟಲ್ಲೇ ಕುತ್ಕೊಂಡು ಊಟ ಮಾಡಬೇಕನ್ನೋ ಒಂದು ಆಸೆ ಇತ್ತು. ಹಾಗಾಗಿ ನಾನು ಮೇಲ್ಗಡೆಗೆ ಬಂದೆ. ಫಸ್ಟೇ ಹೇಳ್ದಂಗೆ ಫುಲ್ ಆಫ್ರಿಕನ್ ಥೀಮಲ್ಲೇ ಮಾಡಿದ್ದಾರೆ ನೋಡಿ. ಫೋಟೋಗೂ ಕೂಡ ಒಂದು ಪ್ಲೇಸಸ್ ಎಲ್ಲ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ನಾವು ಹೋದಾಗ ಜನ ಕಡಿಮೆ ಇದ್ದರು. ನಾವು ಹೋಗಿ ಒಂದು 1/2 ಅವರ್ ಆದಮೇಲೆ 12:30, 12:45 ಆಗ್ತಾ ತುಂಬಾ ರಶ್ ಆಗೋಯಿತು. ಆವಾಗಂತೂ ವಿಡಿಯೋಸ್ ಅಂತೂ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ನಾನು ಸ್ಟಾರ್ಟಿಂಗ್ ಹೋದಾಗ ಎಷ್ಟು ವಿಡಿಯೋಸ್ ಮಾಡಿಕೊಂಡೆ ಅಷ್ಟೇ, ಆನಂತರ ವಿಡಿಯೋಸ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಇವಾಗ ನಾವು ಟೇಬಲ್ ಬುಕ್ ಮಾಡ್ಕೊಂಡಿದ್ವಿ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲೇ ಸ್ಕ್ಯಾನರ್ ಇದೆ, ಆ ಸ್ಕ್ಯಾನರಲ್ಲಿ ನಾವು ಸ್ಕ್ಯಾನ್ ಮಾಡಿದ್ರೆ ಮೆನು ಎಲ್ಲ ಓಪನ್ ಆಗುತ್ತೆ. ಅಲ್ಲೇ ಮೊಬೈಲಲ್ಲೇ ಆರ್ಡ್ರ್ ಮಾಡಬೇಕು. ಅಲ್ಲೊಂದು ಪಿನ್ ಬರುತ್ತೆ, ಆ ಪಿನ್ನ ಅವ್ರಿಗೆ ಹೇಳಿದ್ರೆ ನಮ್ಮ ಟೇಬಲ್ಗೆ ಫುಡ್ಡೆಲ್ಲ ತೊಗೊಬಂದು ಕೊಡ್ತಾರೆ. ಚೇತನೇ ಫುಲ್ಲೆಲ್ಲ ಸ್ಕ್ಯಾನ್ ಮಾಡಿ ನೋಡ್ತಾಯಿದ್ರು. ಜನ್ಯ ಫಸ್ಟೇ ಹೇಳ್ಬಿಟ್ಟಿದ್ಲು, ನನಗೆ ಪನ್ನೀರ್ದೇನಾದರೂ ಒಂದನ್ನು ಬುಕ್ ಮಾಡಿಕೊಡಿ ಪಪ್ಪ ಅಂತ ಹೇಳಿ. ಅವಳಿಗೆ ಪನ್ನೀರ್ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಮ್ಯೂಸಿಕ್ಕು ಕೂಡ ಹಾಕಿದ್ರು, ತುಂಬಾ ಚೆನ್ನಾಗಿತ್ತು. ಆದರೆ ನನ್ನ ಒಂದು ಚಾನಲಲ್ಲಿ ಮ್ಯೂಸಿಕ್ ಎಲ್ಲ ಜಾಸ್ತಿ ಇವತ್ತು ಹಾಕೋ ಆಗಿಲ್ಲ, ಕಾಪಿರೈಟ್ ಕ್ಲೈಮ್ ಬಂದುಬಿಡುತ್ತೆ. ಹಾಗಾಗಿ ನಾನು ಅದನ್ನು ಮ್ಯೂಟ್ ಮಾಡಿ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಸೂಪ್ ತೊಗೊಬಂದು ಕೊಟ್ಟಿದ್ದರು. ಚೇತನ್ ಫಸ್ಟು ಮ್ಯಾಂಚೋಸ್, ಜನ್ಯ ಚೆನ್ನಾಗಿದೆ ಅಂತ ಹೇಳಿ ಕುಡಿತಿದ್ದಾಳೆ. ಅವಳು ಮನೆಯಲ್ಲೂ ಅಷ್ಟೇ, ನಾನು ಸೂಪ್ ಮಾಡಿದ್ರೆ ಅವಳು ಜಾಸ್ತಿ ಕುಡಿತಾಳೆ. ಅವಳದನ್ನು ಕುಡಿದು ಮತ್ತೆ ಪಪ್ಪ ನಂಗೆ ಇನ್ನೊಂದು ಸ್ವಲ್ಪ ಬೇಕು ಹಾಕೊಡಿ ಅಂತ ಹೇಳಿ ಅವ್ರ ಅಪ್ಪನ ಕೈಲಿ ಮತ್ತೆ ಹಾಕಿಸ್ಕೊಳ್ತಾ ಇದ್ದಾಳೆ. ಮಕ್ಕಳೇ ಅಷ್ಟೇ, ಮನೇಲಿದ್ದಾಗ ಊಟ ಮಾಡೋಕ್ಕೆಲ್ಲ ಇಷ್ಟಪಡಲ್ಲ. ಅದೇ ಹೊರಗಡೆ ಹೋದಾಗ ತಿಂತೀನಿ ಅಂತ ಹೇಳಿ ಆಸೆ ಮಾಡ್ತಾರೆ. ಜನ್ಯನೂ ಅದೇ ರೀತಿ. ಹಾಗೆಯೇ ಫುಡ್ಡೆಲ್ಲ ತುಂಬಾ ಚೆನ್ನಾಗಿತ್ತು. ಹಾಗೆ ಪ್ರೈಸು ಕೂಡ ತುಂಬ ಜಾಸ್ತಿ ಇದೆ ಬೇರೆ ರೆಸ್ಟೋರೆಂಟ್ಗೆ ಹೋಲಿಸ್ಕೊಂಡ್ರೆ. ಮೆನು ನೋಡಬೇಕಾದ್ರೆ ನಾಟಿ ಸ್ಟೈಲ್ ಬಿರಿಯಾನಿ ಅಂತ ಒಂದು
ನೋಡಿದೆ. ಅದು ನನಗೆ ತುಂಬಾ ಇಷ್ಟ ಆಯಿತು. ಹಾಗಾಗಿ ಚೇತನ್ಗೆ ಹೇಳ್ದೆ, ಅವ್ರು ತರಿಸ್ಕೊಟ್ರು. ಟೇಸ್ಟ್ ಮಾಡಿದೆ, ಚೆನ್ನಾಗಿತ್ತು. ಹಾಗೆ ನ್ಯೂ ಇಯರ್ ದಿನ ನಾನು, ಚೇತನ್, ಜನ್ಯ ಒಳ್ಳೆ ರೆಸ್ಟೋರೆಂಟ್ಗೆ ಹೋಗಿ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ. ಊಟ ಎಲ್ಲ ಆದಮೇಲೆ ಅಲ್ಲೇ ಫೋಟೋಸ್ ತೆಗೆಸ್ಕೊಳಕ್ಕೆ ಅಂತ ಹೇಳಿ ಕೆಲವೊಂದು ಪ್ಲೇಸಸ್ ಇತ್ತು, ಅಲ್ಲಿ ಹೋಗಿ ಕೆಲವೊಂದು ಫೋಟೋ ಶೂಟ್ ಕೂಡ ಮಾಡಿಸ್ಕೊಂಡ್ವಿ ಚೇತನ್ ಕೈಲಿ. ಹಾಗೆ ಜನ್ಯನ್ನು ಕೂಡ ನಿಲ್ಲಿಸಿ ಕೆಲವೊಂದು ಫೋಟೋಸ್ ಎಲ್ಲ ತೆಗೆದೆ. ಊಟ ಎಲ್ಲ ಮುಗಿಸ್ಕೊಂಡು ಹೋಟ್ಲಿಂದ ಇವಾಗ ಮನೆಗೆ ಬಂದಿದ್ದೀವಿ. ಊಟ ಎಲ್ಲ ಚೆನ್ನಾಗಿತ್ತು. ನಾನು ಜಾಸ್ತಿ ವೀಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ. ನಾವು ಹೋದಾಗ ಸ್ವಲ್ಪ ಚೆನ್ನಾಗಿದ್ರು, ಆಮೇಲೆ ತುಂಬಾ ರಶ್ ಆಗೋದ್ರು. ಹಾಗಾಗಿ 2 ರೆಸ್ಟೋರೆಂಟ್ ಇದೆ, ತುಂಬಾ ಚೆನ್ನಾಗಿದೆ. ಜನಿಯನ್ನು ತುಂಬಾ ಎಂಜಾಯ್ ಮಾಡಿದ್ಲು. ಹಾಗೆಯೇ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೂ ಹೋಟೆಲ್ಗೆ ಹೋಗಬೇಕು, ಅದ್ರದ್ದು ಅಡ್ರೆಸ್ ಎಲ್ಲ ಏನಾದರೂ ಬೇಕು ಅಂದರೆ ಮೆಸೇಜ್ ಹಾಕಿ, ಅದಕ್ಕೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.